ಯುಗಾದಿ ರಜೆಯಲ್ಲೂ ಓದಿಗೆ ಒತ್ತು. ಹೆಗ್ಗೆರೆ ತಾಯಮ್ಮ ಬಾಲಕಿಯರ ಪ್ರೌಢಶಾಲೆಯಲ್ಲಿ ವಿಶೇಷ ಪರೀಕ್ಷಾ ತರಬೇತಿ. ಯುಗಾದಿ ಹಬ್ಬದ ರಜೆಯನ್ನು ಸದುಪಯೋಗಪಡಿಸಿಕೊಂಡು ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ಶಿಕ್ಷಕರು ಶ್ರಮಿಸುತ್ತಿರುವ ಹೃದಯಸ್ಪರ್ಶಿ ದೃಶ್ಯ ಚಳ್ಳಕೆರೆ ನಗರದಲ್ಲಿ ಕಂಡುಬಂದಿದೆ. ಹೆಗ್ಗೆರೆ ತಾಯಮ್ಮ ಬಾಲಿಕೆಯ ಪ್ರೌಢಶಾಲೆಯಲ್ಲಿ ಶಿಕ್ಷಕರು ಮೈಕ್ ಮೂಲಕ ಪಾಠ ಮಾಡುತ್ತಾ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯಲ್ಲಿ ಹೇಗೆ ಉತ್ತರ ಬರೆಯಬೇಕು ಎಂಬುದರ ಕುರಿತು ವಿಶೇಷ ಬೋಧನೆ ನೀಡುತ್ತಿದ್ದಾರೆ. ಕನ್ನಡ ಹಾಗೂ ಇಂಗ್ಲಿಷ್ ಮಾಧ್ಯಮ ವಿದ್ಯಾರ್ಥಿಗಳನ್ನು ಪ್ರತ್ಯೇಕವಾಗಿ ಕುಳ್ಳಿರಿಸಿ ಹಳೆಯ ಪ್ರಶ್ನೆಪತ್ರಿಕೆಗಳು ಹಾಗೂ ಪರೀಕ್ಷಾ ಮಂಡಳಿ ತಯಾರಿಸಿರುವ ಮಾದರಿ ಪ್ರಶ್ನೆಪತ್ರಿಕೆಗಳ ಆಧಾರದ ಮೇಲೆ ವಿಜ್ಞಾನ ಮತ್ತು ಗಣಿತ ಶಿಕ್ಷಕರು ಪೂರ್ವ ಸಿದ್ಧತೆ ಮಾಡಿಸುತ್ತಿದ್ದಾರೆ. ಈ ಕುರಿತು ಮುಖ್ಯ ಶಿಕ್ಷಕ ವೀರಣ್ಣ ಮತ್ತು ವಿಜ್ಞಾನ ಶಿಕ್ಷಕ ಪ್ರದೀಪ್ ಅವರು ಮಾತನಾಡಿ, ವಿದ್ಯಾರ್ಥಿಗಳ ಉತ್ತಮ ಫಲಿತಾಂಶಕ್ಕಾಗಿ ಈ ವಿಶೇಷ ತರಗತಿಗಳನ್ನು ಆಯೋಜಿಸಿದ್ದೇವೆ ಎಂದು ತಿಳಿಸಿದ್ದಾರೆ. ಇದು ನಾ ಎರಡು ವ್ಯತ್ಯಾಸಗಳನ್ನ ಈಗ ಡಿಫರೆನ್ಸ್ ನಾನು ತಮ್ಗೆ ಹೇಳಿದ್ದೀನಿ. ಒಂದೇದು ರೆಸ್ಪಾನ್ಸ್ ಟು ಟಚ್, ರೆಸ್ಪಾನ್ಸ್ ಟು ಸಪೋರ್ಟ್, ಆಮೇಲೆ ನಾನ್ ಡೈರೆಕ್ಷನಲ್, ಡೈರೆಕ್ಷನಲ್. ಇದು ಡಿಫಿಕಲ್ಟಿ ಲೆವೆಲ್ ಅಲ್ಲಿ ಬರ್ತಕ್ಕಂಥ ಪ್ರಶ್ನೆ ಆಗಿರುತ್ತೆ. ಬಹಳಷ್ಟು ಮಕ್ಕಳು ಇದನ್ನ ಬರೆದಿರ್ಲಿಲ್ಲ ಯಾವ್ದ್ರಲ್ಲಿ ಪ್ರಿಪರೇಟರಿ. ಸೊ ಈ ಸತಿ ಬಿಟ್ಟು ಬರ್ಬೇಡ್ರಿ, ಓಕೆನಾ? ಓಕೆ. ಕೇವಲ ಕಂಪಲ್ಸರಿ ನೀವು ಸರ್ ಬರ್ತಾ ಇದ್ದ ಬಸ್ಗಳು ಇಲ್ಲ ಸರ್, ಬಹಳ ಸಮಸ್ಯೆ ಇದೆ. ಕೆಲವೆಲ್ಲ ಕಂಪಲ್ಸರಿ 2 ರಿಂದ 3 ಮಾರ್ಕ್ಸ್ 1 ಮಾರ್ಕ್ಸ್ ಬರ್ತದೆ. ಲೆಕ್ಕ ಮಾಡೋದ್ರಲ್ಲಿ 4 ಮಾರ್ಕ್ಸ್ ಲೆಕ್ಕನೂ ಇದೆ. ಒಂದು ಲೆಕ್ಕ ಕೊಟ್ಟಿದ್ದಾರೆ 3ನೇ ಪ್ರಿಪರೇಟರಲ್ಲಿ. ಆ ರೋಧಗಳನ್ನ ಸಮಾನ ವಿದ್ಯುತ್ ಪ್ರವಾಹ ಎಷ್ಟು ಅಂತ ಕೇಳಿದ್ರೆ ನೆಕ್ಸ್ಟ್ ವಿದ್ಯುತ್ ಸಾಮರ್ಥ್ಯ 3 ಪಾಯಿಂಟ್ ಕೇಳಿದ್ರೆ ನಾರ್ಮಲ್. ಸೊ ನೆಕ್ಸ್ಟ್ ವಿದ್ಯುತ್ ರೋಧ ಆಯ್ತು. ರೋಧಶೀಲತೆ, ರೋಧಶೀಲತೆ ಇದು ರೋ ಅಂತ ಕರೀತಾರೆ. ಸಿಂಬಲ್ ಇದು ಗ್ರೀಕ್ ಅಕ್ಷರ. ಇದು ರೋ ಅಂತಕ್ಕಂಥದ್ದು ಇಸ್ ಈಕ್ವಲ್ ಟು RA/L. RA/L. ಆರ್ ಅಂದ್ರೆ ರೋಧ, ಎ ಅಂದ್ರೆ ಅಡ್ಡದ್ವೈತ ಅಂತ, ಅಡ್ಡದ್ವೈತ, ಎಲ್ ಅಂದ್ರೆ ಉದ್ದ, ವಾಹಕದ ಉದ್ದ. ಇದು 4 ಮಾಡೆಲ್ ಪೇಪರ್ ಬೋರ್ಡ್ ಇಂದ ಬಿಟ್ಟಿದ್ದಾರೆ ಸರ್. ಆಮೇಲೆ ಅದೇ ರೀತಿ 3 ಪ್ರಿಪರೇಟರಿ ಎಕ್ಸಾಮ್ಗಳನ್ನ ಈಗಾಗಲೇ ಮಾಡಿದ್ದೀವಿ ಸರ್ ನಾವು ಮಕ್ಕಳಿಗೆ. ಈ 7 ಪೇಪರ್ಗಳಿಂದ ಕನಿಷ್ಠ 50 ಅಂಕಗಳು ಬರ್ಬೋದು ಅಂತೇಳಿ ಒಂದು ಭರವಸೆ ಇಟ್ಕೊಂಡು ಮಕ್ಕಳಿಗೆ ಅದನ್ನ ಆನ್ಸರ್ ಮೂಲಕ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀವಿ. ಒಳ್ಳೆಯ ಫಲಿತಾಂಶ ಬರುತ್ತೆ ಅನ್ನೋ ನಿರೀಕ್ಷೆ ಇದೆ ಸರ್. ಇದಕ್ಕೆ ನಮ್ಮ ಶಾಲೆ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ವೀರಣ್ಣ ಸರ್ ಅವರು ಸಾಕಷ್ಟು ನಮಗೆ ಸಪೋರ್ಟ್ ಮಾಡಿದ್ದಾರೆ ಸರ್. ಒಳ್ಳೆಯ ಒಂದು ಫಲಿತಾಂಶವನ್ನು ನಿರೀಕ್ಷೆ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ನಮ್ಮ ಶಾಲೆ HTT ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆ. ನಮ್ಮ ಶಾಲೆ HTT ಬಾಲಕಿಯರ ಪ್ರೌಢಶಾಲೆ 2026 ಮಾರ್ಚ್ ಏಪ್ರಿಲ್ನಲ್ಲಿ ನಡೆಯುವ SLC ವಾರ್ಷಿಕ ಪರೀಕ್ಷೆಗೆ ನಮ್ಮ ಶಾಲೆಯಿಂದ 269 ವಿದ್ಯಾರ್ಥಿನಿಯರು ನೋಂದಣಿಯಾಗಿದ್ದಾರೆ. 269 ವಿದ್ಯಾರ್ಥಿನಿಯರು ಹಾಜರಾಗುತ್ತಿದ್ದಾರೆ. ಈಗಾಗಲೇ 18/3/26 ಕನ್ನಡ ಭಾಷಾ ಪರೀಕ್ಷೆ ಮುಗಿದಿರುವುದರಿಂದ ಎಲ್ಲ ವಿದ್ಯಾರ್ಥಿನಿಯರು ಭಾಳ ಚೆನ್ನಾಗಿ ಬರ್ತಿದ್ದೇವೆ. ಪೇಪರು ಬೋರ್ಡ್ನವರು 4 ಮಾಡೆಲ್ ಕ್ವಶನ್ ಪೇಪರು ಮತ್ತು 3 ಪ್ರಿಪರೇಟರಿಯನ್ನು ನಮ್ಮ ಪರೀಕ್ಷಾ ಮಂಡಳಿಯವರೇ ನಡೆಸಿರೋದ್ರಿಂದ ಆ 7 ಪೇಪರ್ನಲ್ಲಿ ಸುಮಾರು 60 ಮಾರ್ಕ್ಸ್ ಬಂದಿದೆ. ಭಾಳ ಈಸಿ ಇತ್ತು ಅಂತ ಎಲ್ಲ ವಿದ್ಯಾರ್ಥಿನಿಯರು ತುಂಬ ಸಂತೋಷದಿಂದ ಹೇಳಿದ್ದಾರೆ. ಹಾಗಾಗಿ ಈಗ ಮುಂದಿನ ಪರೀಕ್ಷೆಗಳು 5 ಅಂದರೆ ಈಗ 23ಕ್ಕೆ ವಿಜ್ಞಾನ ವಿಷಯದ ಪರೀಕ್ಷೆ ಇದೆ. ಆ ಒಂದು ಪರೀಕ್ಷೆಗೆ ನಾವು 19ನೇ ತಾರೀಕು ಯುಗಾದಿ ಹಬ್ಬ ಇದ್ರೂ ನಮ್ಮ ಎಲ್ಲ ಹುಡುಗಿಯರು ಹಾಜರಾಗಿದ್ದಾರೆ. ನಮ್ಮ ವಿಜ್ಞಾನ ಶಿಕ್ಷಕರು ತರಗತಿಯನ್ನು 9 ಗಂಟೆಯಿಂದ 1 ಗಂಟೆಯವರೆಗೂ ನಡೆಸ್ತಿದ್ದಾರೆ. ಭಾಳ ವ್ಯವಸ್ಥಿತವಾಗಿ ನಾವು ಬೋಧನೆಯನ್ನು ಮಾಡ್ತಿದ್ದೇವೆ. ಮಕ್ಕಳು ಚೆನ್ನಾಗಿ ಸ್ಪಂದಿಸ್ತಿದ್ದಾರೆ. ಒಳ್ಳೆಯ ಫಲಿತಾಂಶ 25-26ನೇ ಸಾಲಿನಲ್ಲಿ ನಮ್ಮ ಶಾಲೆಗೆ ಬರುವ ನಿರೀಕ್ಷೆ ಇದೆ. ಒಳ್ಳೆಯ ಹೈ ಸ್ಕೋರ್ನೂ ಆಗ್ತದೆ ಸರ್. ಈಗ ಹಿಂದಿನ 2 ವರ್ಷದ ಫಲಿತಾಂಶವನ್ನು ನಾವು ತಗೊಂಡ್ರೆ ನಮ್ಮ ಹುಡುಗಿಯರೇ ಸರ್ಕಾರಿ ಶಾಲೆಗಳಿಗೆ ಎಷ್ಟು 3 ಬಂದಿದ್ದಾರೆ. ಆ ಕಡೆ ವರ್ಷ 3 ಲ್ಯಾಪ್ಟಾಪು, ಮೊನ್ನೆ ವರ್ಷ 3 ವಿದ್ಯಾರ್ಥಿನಿಯರಿಗೆ 50,000 ಬಹುಮಾನವನ್ನು ನಮ್ಮ ಶಾಲೆಯ ವಿದ್ಯಾರ್ಥಿನಿಯರೇ ಪಡ್ಕೊಂಡಿರೋದ್ರಿಂದ ನಮಗೆ ನಮ್ಮ ಶಾಲೆಯ ಬಗ್ಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ಈ ವರ್ಷವೂ ಅದೇ ರೀತಿ ನಾವು ಉತ್ಸಾಹ ತುಂಬಿದ್ದೀವಿ. ನಮ್ಮ ಶಾಲೆಯವರೇ ತಾಲೂಕಿನ ಹೈಯೆಸ್ಟ್ 3 ಬರಬೇಕು, ಆ ಒಂದು ಬಹುಮಾನವನ್ನು ಸ್ವೀಕರಿಸಬೇಕು ಅಂತ
ಹುಡುಗಿಯರಿಗೆಲ್ಲ ಉತ್ತೇಜನ ಕೊಟ್ಟಿದ್ದೀವಿ. ಆದರೆ ಪ್ರಯತ್ನ ಅಂತೂ ಮ್ಯಾಕ್ಸಿಮಮ್ ನಮ್ಮ ಹುಡುಗಿಯರು ಮಾಡ್ತಿದ್ದಾರೆ, ನಮ್ಮ ಶಿಕ್ಷಕರು ಮಾಡ್ತಿದ್ದಾರೆ, ನಾವು ಮಾಡ್ತಿದ್ದೀವಿ. ಆ ಕಾರಣದಿಂದ ನಮ್ಮ ಶಾಲೆಯ ಫಲಿತಾಂಶ 80%ಗಿಂತಲೂ ಹೆಚ್ಚು ಬರುವ ನಿರೀಕ್ಷೆ ಇದೆ. ಅತಿ ಹೆಚ್ಚು ಗ್ರಾಮೀಣ ಪ್ರದೇಶದಿಂದ ಬರ್ತಕ್ಕಂಥ ಬಡ ಮಕ್ಕಳು ನಿಮ್ಮ ಶಾಲೆ ಬರ್ತಿರೋದು? ನಮ್ಮ ಶಾಲೆ ಇರೋದು ಚಳ್ಳಕೆರೆ ನಗರದ ಹೃದಯ ಭಾಗದಲ್ಲಿದ್ದರೂ 70% ಹುಡುಗಿಯರು ಹಳ್ಳಿಯಿಂದ, ಅದು ದೂರದ ಹಳ್ಳಿಯಿಂದ ಬರ್ತಾರೆ. ಇನ್ನು 30% ಟೌನ್ಯರು. ಅದು ಹಳ್ಳಿ ಅಂದರೆ ಸುಮಾರು 45-50 ಕಿಲೋಮೀಟರ್ ದೂರದಿಂದ ಬಹಳಷ್ಟು ಹುಡುಗಿಯರು ಬರ್ತಾರೆ. ಆದರೂ ಸಮೇತ ಸಮಯಕ್ಕೆ ಸರಿಯಾಗಿ ಬರ್ತಾರೆ. ಅವರು ಕೆಲವರು ಆಟೋದಲ್ಲಿ ಬರ್ತಾರೆ, ಕೆಲವರು ಬಸ್ಸಲ್ಲಿ ಬರ್ತಾರೆ. ಏನೋ ವ್ಯವಸ್ಥೆ ಮಾಡ್ಕೊಂಡು ಸಮಯಕ್ಕೆ ಸರಿಯಾಗಿ ನಮ್ಮ ಶಾಲೆಗೆ ತಲುಪ್ತಾರೆ. ಸಾಯಂಕಾಲನೂ ಗ್ರೂಪ್ ಸ್ಟಡಿ ಮಾಡಿದ್ದೇವೆ. ಇಡೀ ವರ್ಷ ಬೆಳಿಗ್ಗೆ 9ರಿಂದ 10 ಗಂಟೆವರೆಗೆ ಸ್ಪೆಷಲ್ ಕ್ಲಾಸ್ ಮಾಡಿದ್ದೇವೆ. ಈ ಇಲಾಖೆ ಎಲ್ಲ ಕಾರ್ಯಕ್ರಮಗಳನ್ನು ಚಾಚು ತಪ್ಪದೆ ನಮ್ಮ ಶಿಕ್ಷಕರು ನಾವು ಸೇರ್ಕೊಂಡು ಮಾಡಿದ್ದೇವೆ. ಇದರಿಂದ ಒಳ್ಳೆ ಫಲಿತಾಂಶ ಬರುವ ನಿರೀಕ್ಷೆ ಇದೆ ಅಂತ ಹೇಳಿಕ್ಕೆ ನಾನು ಬಯಸ್ತೇನೆ ಸರ್. ಥ್ಯಾಂಕ್ಸ್. ಧನ್ಯವಾದ.